ಆದರೆ ಕಾರ್ಯಾಚರಣೆ ಮಾತ್ರ ಸ್ಟಾಪ್ ಆಗ್ತಾ ಇಲ್ಲ. ಮಳೆ ಬರಲಿ, ನೀರು ಬರಲಿ, ಏನೇ ಬಂದರೂ ಕೂಡ ಅಂದುಕೊಂಡಿರುವಂಥ ಆಳಕ್ಕೆ ಹೋಗಬೇಕು, ಅಲ್ಲಿ ಇದೆ ಅಥವಾ ಇಲ್ಲ ಅನ್ನುವಂಥ ಕ್ಲಾರಿಟಿಯನ್ನು ಪಡಿಬೇಕು ಅನ್ನುವಂಥ ರೀತಿಯಲ್ಲಿ SIT ಅಧಿಕಾರಿಗಳು ಪಟ್ಟು ಹಿಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದೇ ಕಾರಣಕ್ಕೀಗ ಡೀಸೆಲ್ ಪಂಪ್ ಮೂಲಕ ನೀರನ್ನು ಹೊರತೆಗೆಯುವ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಫಾರೆನ್ಸಿಕ್ ಟೀಮ್ ಕೂಡ ಬಹಳ ಅಲರ್ಟ್ ಆಗಿದೆ. ಇವತ್ತಿನ ಕಾರ್ಯಾಚರಣೆ ಇದು ಬಹಳ ನಿರ್ಣಾಯಕವಾಗಿರುವಂಥ ಕಾರ್ಯಾಚರಣೆ. ಮುಂದಿನ ದಿನಗಳಲ್ಲಿ ಈ ಕಾರ್ಯಾಚರಣೆ ನಡಿಬೇಕು ಅಥವಾ ನಡಿಬಾರ್ದು, ಇವತ್ತು ಇಲ್ಲಿಗೆ ಸ್ಟಾಪ್ ಆಗಬೇಕು, ಎಲ್ಲವನ್ನ ಡಿಸೈಡ್ ಮಾಡುವಂಥ ಒಂದು ಕಾರ್ಯಾಚರಣೆ, ಒಂದು ಕಡೆಯ ಅಸ್ತ್ರ, ಡೂ ಆರ್ ಡೈ ಮ್ಯಾಚ್ ಅಂತಲೂ ಹೇಳ್ಬೋದು ಇದನ್ನು. ಇಷ್ಟು ದಿನ ನಡೆದಂಥ ಒಂದು ಕಾರ್ಯಾಚರಣೆ, ಯಾಕಂದರೆ ಇಲ್ಲಿ ಅಧಿಕಾರಿಗಳು ಎಲ್ಲೂ ತೆಗೆದುಕೊಳ್ಳದಂಥ ಒಂದು ರಿಸ್ಕನ್ನು ತೆಗೆದುಕೊಂಡಿದ್ದಾರೆ. ಅವರಿಗಿರುವಂಥ ಏಕೈಕ ಆಧಾರ ಆತ ಕೊಟ್ಟಿರುವಂಥ ಹೇಳಿಕೆ ಮತ್ತು ಆತನ ಮುಗ್ಧತೆ, ಆತನ ಪ್ರಾಮಾಣಿಕ ಹೇಳಿಕೆಗಳೇ ಅವರಿಗಿರುವಂಥ ಏಕೈಕ ಸಾಕ್ಷ್ಯ ಇಲ್ಲಿ. ಆ ಕಾರಣಕ್ಕೋಸ್ಕರ ಒಂದು ದೊಡ್ಡ ರಿಸ್ಕ್ ಯಾಕೆ ಅಂತ ಹೇಳಿದರೆ, ಪಕ್ಕದಲ್ಲಿ ನದಿ ಇದೆ, ಒಂದು ಈಗಾಗಲೇ ಡೆವಲಪ್ಮೆಂಟ್ ಆಗಿರುವಂಥ ಜಾಗ, ರಸ್ತೆ, ಸಾರ್ವಜನಿಕ ರಸ್ತೆ ಇದೆ, ಪ್ರಮುಖವಾಗಿ ಹೈವೇಯನ್ನು ಕೂಡ ಇಲ್ಲಿಂದ ಶಾರ್ಟ್ಕಟ್ ಮೂಲಕ ಸಂಪರ್ಕ ಮಾಡ್ತಾರೆ. ಆದರೆ ಈ ಒಂದು ಕಾರ್ಯಾಚರಣೆ ಆರಂಭವಾಗುವ ಹೊತ್ತಿನಲ್ಲಿ ಇಲ್ಲಿ ಸಂಪೂರ್ಣವಾಗಿ ರಸ್ತೆ ಸಂಚಾರವನ್ನು ಬಂದ್ ಮಾಡಲಾಗುತ್ತೆ. ಒಂದು ಕಡೆಯಿಂದ ಬ್ಯಾರಿಕೇಡ್ ಹಾಕ್ತಾರೆ, ಇನ್ನೊಂದು ಕಡೆಯಿಂದ ಕ್ರೈಮ್ ಸೀನ್ ಹಾಕಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಯಾರು ಹೋಗದೇ ಇರುವ ರೀತಿಯಲ್ಲಿ ತಡೀತಾರೆ. ಸಾರ್ವಜನಿಕರಿಗೂ ಕೂಡ ಒಂದು ರೀತಿ ಸಮಸ್ಯೆ. ಆದರೆ ಆ ಸಮಸ್ಯೆಯನ್ನು ಕೂಡ ಮೆಟ್ಟಿ ನಿಂತು ಇಲ್ಲೇನಾದರೂ ಸಿಗಬೇಕು ಅನ್ನುವಂಥ ಪಣವನ್ನು SIT ತೊಟ್ಟಂತಿದೆ. ಇನ್ನೊಂದು ಕಡೆಗಳಿಂದ ಅಧಿಕಾರಿಗಳು ಕೂಡ ಅಲ್ಲಿ ಕೂತ್ಕೊಂಡಿರುವಂಥದ್ದನ್ನು ಗಮನಿಸ್ಬೋದು. ಕುಳಿತುಕೊಂಡಿರುವಂಥದ್ದನ್ನು ಜಿತೇಂದ್ರ ಕುಮಾರ್ ದಯಾಮ್ ಅವರು ಕೂಡ ಅಲ್ಲಿದ್ದಾರೆ. ಇಷ್ಟೊತ್ತು ಮಳೆ ಬರುವ ಮುನ್ನ ಅವರು ಇಲ್ಲೇ ನಿಂತು ಆತನಿಂದ ಒಂದಿಷ್ಟು ಸೂಚನೆಗಳನ್ನು ಪಡೆದು ಅದನ್ನು ಆಧರಿಸಿ ಅಲ್ಲಿರುವಂಥ ಕೆಳಹಂತದ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ನೀಡಿ ಅಲ್ಲಿ ಹೋಗಿ ಅವರು ಕೂತಿದ್ದಾರೆ. ಯಾಕಂದರೆ ನಿರ್ಣಾಯಕ ಕೇವಲ ಅನಾಮಿಕ ದೂರುದಾರರಿಗೆ ಮಾತ್ರ ಅಲ್ಲ, ಇವತ್ತು SIT ಅಧಿಕಾರಿಗಳಿಗೂ ಕೂಡ ಮುಂದೆ ಉತ್ಖನನವನ್ನು ಮಾಡಬೇಕಾ ಮಾಡಬಾರ್ದಾ ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಸವಾಲುಗಳನ್ನು SIT ಎದುರಿಸಿತ್ತು. ಇಲ್ಲಿ ನೀರಾವರಿ ಇಲಾಖೆಯಿಂದ ಪರ್ಮಿಷನ್ ಸಿಗಬೇಕು, ಅದು ಸ್ವಲ್ಪ ಡಿಲೇ ಆಗಿತ್ತು. ಇನ್ನೊಂದು ಕಡೆಯಿಂದ ವಿದ್ಯುತ್ ಕಂಬಗಳು ಇದೆ, ಮೆಸ್ಕಾಮಿಂದ ಪರ್ಮಿಷನ್ ಸಿಗಬೇಕು. ಈ ಭಾಗದಲ್ಲಿ ಇವತ್ತು ಪವರ್ ಲೈನನ್ನು ಆಫ್ ಮಾಡಿದ್ದಾರೆ. GPR ಪರಿಶೋಧನೆಯನ್ನು ಮಾಡೋದು ಕೂಡ ಸುಲಭದ ಮಾತಲ್ಲ. ಅದಕ್ಕೆ ಆದಂಥ ಬೆಲೆಯನ್ನು ತೆರಬೇಕಾಗುತ್ತೆ. ದಿನಕ್ಕೆ ಒಂದು ರೆಂಟೇ ಅದರದ್ದು ನಿಯರ್ಲಿ 3 lakhs ತನಕ ಇದೆ. ಟ್ರಾನ್ಸ್ಪೋರ್ಟೇಷನ್, ರೆಂಟ್, ಅದರ ಆಪರೇಷನ್ ಎಲ್ಲವೂ ಸೇರಿದಂಥ ಸಂದರ್ಭ ನಿಯರ್ಲಿ 3 lakhsವರೆಗೂ ಅದರ ರೆಂಟ್ ಇದೆ. ಆ ಪ್ರಯೋಗವನ್ನು ಕೂಡ ಈಗಾಗಲೇ SIT ಮಾಡಿದೆ. ಇಷ್ಟಾದರೂ ಕೂಡ ಯಾಕೆ ಏನೂ ಸಿಗ್ತಾ ಇಲ್ಲ ಅನ್ನೋದೇ ಇಲ್ಲಿರುವಂಥ ಪ್ರಶ್ನೆ. ಅನಾಮಿಕ ಕೂಡ ಇದೇ ವಿಚಾರದಿಂದ ನಿನ್ನೆ ವಿಚಲಿತನಾಗಿದ್ದ. ನಾಳೆ ಈ ಜಾಗದಲ್ಲಿ, ಇನ್ನು ಪಕ್ಕದ ಜಾಗದಲ್ಲೂ ಕೂಡ ಆಗಿರಿ, ಇಲ್ಲಿ ನನಗೆ ಬಹಳ ಕಾನ್ಫಿಡೆನ್ಸ್ ಇದೆ ಅನ್ನೋದನ್ನು ಒತ್ತಿ ಆತ ಹೇಳಿದ ಕಾರಣಕ್ಕೋಸ್ಕರ ಅಧಿಕಾರಿಗಳಲ್ಲಿ ಬೇಡಿಕೊಂಡ ರೀತಿಯಿಂದ, ಮನವೊಲಿಸಿದ ರೀತಿಯಿಂದ ಇವತ್ತು ಮತ್ತೆ ಅದೇ ಜಾಗದ ಪಕ್ಕದಲ್ಲಿ ಅಷ್ಟೇ ಆಳಕ್ಕೆ ಹೋಗೋದಕ್ಕೆ ಅಧಿಕಾರಿಗಳು ಡಿಸೈಡ್ ಮಾಡಿದ್ದಾರೆ. ಇಲ್ಲೇನೂ ಸಿಗಲಿಲ್ಲ ಅಂತ ಆದರೆ ಇದು ಇಡೀ ಒಂದು ಕಾರ್ಯಾಚರಣೆಗೆ ತಿರುವನ್ನು ನೀಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಸರ್ಕಾರದ ಮುಂದೆ ಕೂಡ ಈಗ ಸಾಕಷ್ಟು ಪ್ರಶ್ನೆಗಳು ಇದೆ. ವಿಪಕ್ಷಗಳು ಕೂಡ ಈ ವಿಚಾರವಾಗಿ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ಹಾಗಾಗಿ ಇದೆಲ್ಲವನ್ನ ಕೂಡ ಎದುರಿಸೋದಕ್ಕೆ ಸರ್ಕಾರ ರೆಡಿಯಾಗಬೇಕು. ಎಲ್ಲವನ್ನ ಎದುರಿಸಿ ಕಾರ್ಯಾಚರಣೆಯನ್ನು ಮುಂದುವರಿಸಬೇಕು ಅಂದರೆ ಇಲ್ಲಿ ಏನಾದರೂ ಮಹತ್ವದ ವಿಚಾರಗಳು ಸಿಗಬೇಕು. ಅಸ್ಥಿಪಂಜರ, ಒಂದು ಪೂರ್ಣ ಅಸ್ಥಿಪಂಜರ ಸಿಗದೆ ಹೋದರೂ ಕೂಡ ಒಂದಿಷ್ಟಾದರೂ ಅವಶೇಷಗಳು ಸಿಕ್ಕಿದ್ರೆ ಪ್ರಕರಣಕ್ಕೆ ಒಂದು ಬಲ ಬರುತ್ತೆ, ಕಾರ್ಯಾಚರಣೆಗೆ ಬಲ ಬರುತ್ತೆ, ಒಂದು ಸಾಕ್ಷ್ಯ ಇರುತ್ತೆ, ಅಧಿಕಾರಿಗಳ ಒಂದು ಆತ್ಮಸ್ಥೈರ್ಯವನ್ನು ಕೂಡ ಅದು ಜಾಸ್ತಿ ಮಾಡುತ್ತೆ. ಆದರೆ ಏನೂ ಸಿಗದೆ ಹೋದಂಥ ಸಂದರ್ಭ, ಮುಂದಕ್ಕೆ ಅನಾಮಿಕ ತೋರಿಸಿದಂಥ ಜಾಗದಲ್ಲಿ ಅಗೆಯೋದಕ್ಕೆ ಅಧಿಕಾರಿಗಳು ಕೂಡ ಮನಸ್ಸು ಮಾಡೋದಿಲ್ಲ, ಅವ್ರಿಗೂ ಕೂಡ ಆ ಧೈರ್ಯ ಬರೋದಿಲ್ಲ ಅಂತ. ಇದೇ ಒಂದು ಎಕ್ಸ್ಟ್ರೀಮ್ ಧೈರ್ಯ ಅಂತ ಹೇಳ್ಬೋದು ಇಲ್ಲಿ ಈಗ ಮಾಡ್ತಾ ಇರುವಂಥ ಕಾರ್ಯಾಚರಣೆ. ಅದು ಇಷ್ಟು ಆಳಕ್ಕೆ ಹೋಗಿ ಮಾಡ್ತಾ ಇರುವಂಥ ಕಾರ್ಯಾಚರಣೆ, ಎಲ್ಲ ಸವಾಲುಗಳನ್ನು ಮೀರಿ ಇಷ್ಟು ದಿನ ನಡೆದಂಥ ಸಮಾಧಿ ಉತ್ಖನನ ಒಂದು ತಕಡಿಯಲ್ಲಿ ಹಾಕಿದರೆ, ಇನ್ನೊಂದು ತಕಡಿಯಲ್ಲಿ ಈ ಕಾರ್ಯಾಚರಣೆಯನ್ನು ಹಾಕಿದರೆ ಇದೇ ಒಂದು ಬೇರೆ ತೂಕವನ್ನು ಹೊಂದಿರುವಂಥ ಕಾರ್ಯಾಚರಣೆ ಇದೆ. ಯಾಕಂದರೆ ಅಷ್ಟು ರಿಸ್ಕ್ಗಳು ಇಲ್ಲಿದೆ, ಅಷ್ಟು ಆಳಕ್ಕೆ ಅವರು ಹೋಗ್ತಾ ಇದ್ದಾರೆ, ಅಷ್ಟು ಅಗಲಕ್ಕೆ ಅವರು ಹೋಗ್ತಾ ಇದ್ದಾರೆ. ಒಂದು ಏನು ಸಾರ್ವಜನಿಕವಾದ ದೈನಂದಿನ ಒಂದು ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಹಾಕಲಾಗಿದೆ. ಈ ಭಾಗದಲ್ಲಿ ನಡೆಯುವಂಥದ್ದು ಏನಿದೆ ಅದೆಲ್ಲವನ್ನ ಕೂಡ ಸುತ್ತಮುತ್ತಲಿನ ಜನರಾಗಿರ್ಬೋದು, ಹೋಗುವಂಥ ವಾಹನ ಸವಾರರು ಆಗಿರಬಹುದು, ಎಲ್ಲರಿಗೂ ಕೂಡ ಒಂದು ರೀತಿ ಸಮಸ್ಯೆ. ಆದರೆ ಅದೆಲ್ಲವನ್ನ ಕೂಡ ಸಮಸ್ಯೆ ನಡುವೆಯೂ ಕೂಡ ಕಾರ್ಯಾಚರಣೆಗೆ ತೊಂದರೆ ಆಗದ ರೀತಿಯಲ್ಲಿ SIT ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡಿಕೊಂಡು ಇವತ್ತು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಸೊ ಇವತ್ತು ಒಂದು ಡಿಸೈಡಿಂಗ್ ಡೇ ಅಂತ ಹೇಳ್ಬೋದು. ಇವತ್ತು ಸಿಗುವಂಥ ಉತ್ತರ ಇಲ್ಲಿ ಇದೆ ಅಥವಾ ಇಲ್ಲ ಅನ್ನುವಂಥ ಉತ್ತರ ಇಡೀ ಕಾರ್ಯಾಚರಣೆಯನ್ನು ಡಿಸೈಡ್ ಮಾಡುತ್ತೆ. ಈಗ ಇನ್ ಕೇಸ್ ಪಾಯಿಂಟ್ ನಂಬರ್ 13 ಟಚ್ ಮಾಡದೆ ಬೇರೆ ಪಾಯಿಂಟಿಗೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಬೇರೆ ಒಂದು ನಿಯರ್ಲಿ 3 ಸ್ಪಾಟನ್ನು ಉತ್ಖನನ ಮಾಡ್ತಾ ಇದ್ರು, 3-4 ಜಾಗಗಳನ್ನಂತೂ ಗ್ಯಾರಂಟಿ ಉತ್ಖನನ ಮಾಡ್ತಾ ಇದ್ರು. ಆದರೆ ಇಲ್ಲಿ ಬಂದ ಬಳಿಕ ತನಿಖೆಯ ದಾರಿಯೇ ಬೇರೆ ಸ್ವರೂಪವನ್ನು ಪಡೆದುಕೊಂಡಿದೆ. ಮೊನ್ನೆ ತನಕ ಕೂಡ ನಾವು ನೋಡ್ತಾ ಇದ್ವಿ, 1 ಇಂಚು ದೃಶ್ಯ ಕೂಡ ಅಲ್ಲಿ ಸಿಗಬಾರ್ದು, ನಮಗೆ ಮಾಧ್ಯಮದವರಿಗೂ ಕೂಡ ಸಿಗಬಾರ್ದು, ಸಾರ್ವಜನಿಕರಿಗೂ ಕೂಡ ಸಿಗಬಾರ್ದು ಅನ್ನುವಂಥ ರೀತಿಯಲ್ಲಿ ಪರದೆಯನ್ನು ಅಳವಡಿಸೋದು, ಸಿಬ್ಬಂದಿಗಳನ್ನು ಹಾಕೋದು, ಸ್ವಲ್ಪ ಏನಾದರೂ ಕಾಣಿಸ್ತಾ ಇದೆ ಅಂತ ಹೇಳಿದ ಸಂದರ್ಭ ದೊಡ್ಡ ವಾಹನಗಳನ್ನು ತಂದು ಅಡ್ಡ ನಿಲ್ಲಿಸೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಆದರೆ ಇವತ್ತು ಇಂಥ ಓಪನ್ ಅಟ್ಮಾಸ್ಫಿಯರಲ್ಲಿ ಫ್ರೀಯಾಗಿ ಯಾವುದೇ ರೀತಿಯ ನಿರ್ಬಂಧಗಳನ್ನು ಹೇರದೆ
ಅಧಿಕಾರಿಗಳು ಕೂಡ ಏನೆಲ್ಲ ಕವರೇಜ್ ಮಾಡೋಕ್ಕಿದೆ ಅದನ್ನು ಮಾಡ್ಕೊಳ್ಳಿ ಅನ್ನೋಂಥ ರೀತಿಯಲ್ಲಿ ಬಿಟ್ಟ ರೀತಿಯಲ್ಲಿ ಕಾಣಿಸ್ತಿದೆ. ಯಾಕಂದರೆ ಅವರ ಮುಂದೆ ಕೂಡ ಸಾಕಷ್ಟು ಒತ್ತಡಗಳು ಇದೆ, ಅವರ ಕಾರ್ಯಾಚರಣೆ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಎದ್ದಿದೆ. ಸೊ ಅವರು ಆದಷ್ಟು ಪಾರದರ್ಶಕವಾಗಿ ಕಾರ್ಯಾಚರಣೆ ಮಾಡಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಒಂದಷ್ಟು ಟೀಕೆ ಟಿಪ್ಪಣಿಗಳು ವ್ಯಕ್ತವಾದಂಥ ಸಂದರ್ಭ. ಇದು ಟ್ರಾನ್ಸ್ಪೆರೆನ್ಸಿ ಇರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ಯಾವುದೇ ರೀತಿಯ ನಿರ್ಬಂಧಗಳನ್ನು ಹಾಕಿದೆ ನಿನ್ನೆ ಮತ್ತು ಇವತ್ತು. ಇದು ಬಹಳ ಗಂಭೀರವಾದ ಕಾರ್ಯಾಚರಣೆ ಆದರೂ ಕೂಡ ಇಲ್ಲಿ ಪರದೆಯನ್ನು ಹಾಕಿಲ್ಲ, ಏನೂ ಹಾಕದೆ, ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ಗಳನ್ನು ಹಾಕದೆ ಇಲ್ಲಿ ನಮ್ಮ ಮಾಧ್ಯಮ ಸೇರಿದಂತೆ ಸಾರ್ವಜನಿಕರಿಗೂ ಕೂಡ ಈ ಕಾರ್ಯಾಚರಣೆಯನ್ನು ನೋಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ ಅವ್ರಿಗೂ ಕೂಡ ಈಗ ಇದು ಅವಶ್ಯಕವಾಗಿರುವಂಥದ್ದು. ಯಾಕಂದರೆ ಕಾರ್ಯಾಚರಣೆ ಬಹಳ ಪಾರದರ್ಶಕವಾಗಿ ನಡೀತಾ ಇದೆ ಅನ್ನುವಂಥದ್ದನ್ನು ತೋರಿಸೋದಕ್ಕಾದರೂ ಇದು ಬೇಕಾಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ. ನಾಳೆ ಈ ಒಂದು ಕಾರ್ಯಾಚರಣೆ ಅಂದರೆ ಪಾಯಿಂಟ್ ನಂಬರ್ 13ನ ಕಾರ್ಯಾಚರಣೆ ಮುಕ್ತಾಯವಾದ ಬಳಿಕ ಸಮಾಧಿಯನ್ನು ಕ್ಲೋಸ್ ಮಾಡಿದ ಕೂಡಲೇ SIT ಅಧಿಕಾರಿಗಳ ಕೆಲಸ ಮುಗಿಯೋದಿಲ್ಲ. ನಾಳೆ ಕೋರ್ಟು ಕಚೇರಿ ಅಥವಾ ಯಾರಾದರೂ ಇದ್ರ ಬಗ್ಗೆ ಆಕ್ಷೇಪ ವ್ಯಕ್ತಿದಂಥ ಸಂದರ್ಭ ಒಂದು ಬಲಿಷ್ಠವಾದಂಥ ಸಬೂಬನ್ನು ಅವ್ರು ನೀಡಬೇಕಾಗುತ್ತೆ, ಸ್ಪಷ್ಟನೆಯನ್ನು ನೀಡಬೇಕಾಗುತ್ತೆ. ಈ ರೀತಿ ಇಂಥ ಒಂದು ಸೂಕ್ಷ್ಮವಾದ ಜಾಗದಲ್ಲಿ ಕಾರ್ಯಾಚರಣೆ ನಾವು ಯಾಕೆ ಮಾಡಿದ್ದೀವಿ ಅನ್ನೋದನ್ನು ಅವ್ರು ಸ್ಪಷ್ಟವಾಗಿ ಇಡಬೇಕು. ಮತ್ತು ನಮ್ಮ ಕಾರ್ಯಾಚರಣೆ ಎಲ್ಲೂ ಕೂಡ ಹಾದಿ ತಪ್ಪಿಲ್ಲ, ಬಹಳ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಕಾರ್ಯಾಚರಣೆಯನ್ನು ನಾವು ಮಾಡಿದ್ದೀವಿ ಅನ್ನೋದನ್ನು ತೋರಿಸಬೇಕು. ಆ ಒಂದು ದೊಡ್ಡ ಜವಾಬ್ದಾರಿ ಕೂಡ SIT ಅಧಿಕಾರಿಗಳ ಮೇಲಿದೆ. ಹಾಗಾಗಿ ಇಷ್ಟು ದಿನದ ಕಾರ್ಯಾಚರಣೆಯಲ್ಲಿ ಎಲ್ಲೂ ಕೂಡ ರಾಜಿ ಮಾಡಿಕೊಳ್ಳದೆ ಸೌಖ್ಯ ಒಂದು ಉತ್ಖನನ ಎಕ್ಸ್ಹ್ಯೂಮೇಷನ್ ಒಂದು ಅಸ್ಥಿಪಂಜರದ ಎಕ್ಸ್ಹ್ಯೂಮೇಷನ್ ಪ್ರೊಸೆಸ್ಸಿಗೆ ಏನೆಲ್ಲ ಬೇಕೋ, ಯಾವ ಹಂತಕ್ಕದು ಹೋಗಬಹುದೋ ಆ ಎಲ್ಲ ಹಂತಕ್ಕೂ ಕೂಡ ಹೋಗಿ ಎಲ್ಲ ರೀತಿಯ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿ ಯಾವುದೇ ವಿಚಾರದಲ್ಲೂ ಕೂಡ ರಾಜಿ ಮಾಡಿಕೊಳ್ಳದೆ ಸತತ ಅನೇಕ ದಿನಗಳಿಂದ ಕಾರ್ಯಾಚರಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. 16 ಪಾಯಿಂಟ್ಗಳನ್ನು ಉತ್ಖನನ ಮಾಡಿದ್ದಾರೆ. ಇದು ದೊಡ್ಡ ಸವಾಲಿನ ಜಾಗ, ಇಲ್ಲೂ ಕೂಡ ಇವತ್ತು ಉತ್ಖನನ ನಡೀತಾ ಇದೆ. ಸೊ ಇವತ್ತು ಸಂಜೆಯೊಳಗೆ ಈ ಪಾಯಿಂಟ್ಗೂ ಕೂಡ ತೆರೆ ಬೀಳುತ್ತೆ. ಆದರೆ ಇಲ್ಲಿರುವಂಥ ವಿಚಾರ, ಇಲ್ಲಿ ಅಸ್ಥಿಪಂಜರ ಸಿಗುತ್ತಾ ಅಥವಾ ಇಲ್ಲ, ಆ ಒಂದು ಫಲಿತಾಂಶ ಇಡೀ ಪ್ರಕರಣಕ್ಕೆ ಇನ್ನು ಮುಂದಕ್ಕೆ ದಾರಿ ತೋರಿಸುವಂಥದ್ದು.